ನಿಮ್ಮ ಮತ ಯಾರಿಗೆ? ಕೇರಳ ಫುಡ್. ಕೇರಳ ಫುಡ್. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮೈಸೂರು ಮನೆಯಲ್ಲಿ. ಬೆಳಿಗ್ಗೆ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ. ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಕಾರಲ್ಲಿ ಇಟ್ಟುಬಿಟ್ಟು ಇವಾಗ ಬಂದು ಚಾರ್ಜ್ ತೆಗೆದೆ, ಯಾಕಂದ್ರೆ ಚಾರ್ಜ್ ಇದ್ದಿಲ್ಲ ಫೋನಲ್ಲಿ. ಸೊ ಎಲ್ಲರೂ ಇವಾಗ ಆಚೆ ನಿಂತಿದ್ದಾರೆ. ಎಲ್ಲರೂ ಹಾಯ್ ಅಣ್ಣ ಬನ್ನಿ. ಇಲ್ಲಿ ನೋಡಿ ಪಪ್ಪ ಅಮ್ಮ ಹಾಯ್ ಹಾಯ್ ಅಮ್ಮ ಹಾಯ್ ಪಪ್ಪ ಹಾಯ್. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. బాయ్ 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 ಓಂ ಶಾಂತಿ. ನಿಮ್ಮ ಓಟ್ ನಮಗೆ ಇರಲಿ. ನಿಮ್ಮ ಮತ ಯಾರಿಗೆ? ದೊಡ್ಡ ಮಗನಿಗೆ. ಓಂ ಶಾಂತಿ. ಮಗನ್ ಲೆಸ ಓದ್ತಾನೆ. ಹಾ ಮಗನ್ ಲೆಸ ಬೈದೈತೆ. ಓಕೆ ಮಗ. ಕುದರ್ದಾದ ಅಂದರೆ ಪುಟ್ಟು ಪುಟ್ಟು ಕೇರಳ ಪುಟ್ಟು. ಕೇರಳ ಪುಟ್ಟು ಅಂತ ಟಿಫನ್ ತೊಗೊಂಡಿದ್ದಾರೆ. ನಾನು ವಾಟರ್ ಮೆಲನ್ ಹೇಳಿದ್ದೀನಿ, ವಾಟರ್ ಮೆಲನ್ ಜ್ಯೂಸ್ ಶುಗರ್ಲೆಸ್. ಇಲ್ಲಿಗೆ ಬಂದಿದ್ದೀವಿ, ವಂದನ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವಾಗ ಚಿಕ್ಕಪ್ಪ ಅವರೆಲ್ಲ ಬರ್ತಾವ್ರೆ. ಬಂದ್ಮೇಲೆ ಟಿಫನ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದನೇ. ಅದ್ವಿ ಹಾಯ್. ಹಾಂ ಅರ್ಥ ನೋಡಿ, ಇದೆಲ್ಲ ಮಣ್ಣು ಮಮ್ಮಿ. ಮಣ್ಣಲ್ಲ ಅದು. ಹೌದು. ಮಮ್ಮಿ ಇವಾಗ ಬ್ಲಾಗ್ ನೋಡ್ತಾ ಇದ್ದಾರೆ. ನಿನ್ನೆದು ಇವತ್ತು ತೇರು ಅಂತ ಇವತ್ತು ಬಂದರೆ ತೇರೇ ಇಲ್ಲ. 11th ಅಂತ ತೇರು, ನಾವು ಬಂದಿರೋ 10th. ನಮ್ಮ ಆ್ಯಕ್ಚುಲಿ ಹೇಳಿ 10th ತಾನೇ. ನಾವು ಬೆಂಗಳೂರಲ್ಲಿ ಇರುವಾಗ ನಮ್ಮ 10th ಅಂದ್ಬಿಟ್ಟು ಬಂದಿದ್ದು ನಾವು ತೇರಿಗೆ. ಮೈಸೂರಿಂದ 2 hours ಇದೆ. ಎಷ್ಟು ಪಾಪ ಟೋಟಲ್ 110 ಕಿಲೋಮೀಟರ್ಸಾ? ಹಾಂ 110 ಕಿಲೋಮೀಟರ್ಸ್ ಇದೆ ಇಲ್ಲಿಗೆ. ನೋಡಿದ್ರೆ ಇವತ್ತು ತೇರೇ ಇಲ್ಲ. ಏನು ಪ್ಲ್ಯಾನ್ ನೋಡಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಬರೋಣ ಅಂತ ಹೊರಟಿದ್ದೀವಿ. ಮೇಲೆ ಓಕೆ ಫ್ಯಾಮ್, ಸಾರಿ ಫಾರ್ ದ ಇಂಟ್ರಪ್ಟಿಂಗ್ ಇನ್ ದ ಮಿಡಲ್ ಆಫ್ ದ ಬ್ಲಾಗ್. ಏನು ಅಂದರೆ ಅದು ದೇವಸ್ಥಾನ ಇದೆಯಲ್ಲ, ಅದು ಉದ್ಭವ ಮೂರ್ತಿ ಅಂತೆ. ಅವತ್ತು ಪಪ್ಪ ಹೇಳ್ತೀನಿ ಅಂದರು, ಬಟ್ ಅವಾಗ ನಾನು ತೆಗಿಲಿಲ್ಲ. ಇವಾಗ ಪಪ್ಪ ಆಫೀಸ್ ಹತ್ರ ಇದೆ, ಇವಾಗ ಫೋನ್ ಮಾಡಿ ಕೇಳಿದೆ, ಯಾಕಂದರೆ ಎಡಿಟ್ ಮಾಡ್ತಿದ್ದೀನಲ್ಲ, ಅದು ಹಾಕಬೇಕು ಅಂತ. ಸೊ ಅದೇನಂದರೂ ಉದ್ಭವ ಮೂರ್ತಿ ಅಂತೆ. ಇವಾಗಿಂದ ಅಲ್ಲ, ಅದು ಎಷ್ಟೊಂದು ವರ್ಷಗಳಿಂದ ಅದು ಏನದು ಅದು ಇರೋದು ಹಂಗೆ. ಸೊ ಮತ್ತು ಅದು ಚಿಕ್ಕ ದೇವ್ರ ತಲೆ ಕಾಣಿಸಲ್ಲ. ಸೊ ಫಸ್ಟೆಲ್ಲ ಅದು ದೇವ್ರು ನೋಡೋಕೆ ಹೋಗ್ಬೇಕು ಅಂದರೆ ಮಲ್ಕೊಂಡು ಹೋಗ್ಬೇಕಿತ್ತಂತೆ. ಅದು ಕಲ್ಲಿತ್ತಲ್ಲ, ಅದು ಫುಲ್ ಮಲ್ಕೊಂಡು ಹೋಗ್ಬೇಕಿತ್ತಂತೆ. ಇವಾಗ ಕುತ್ಕೊಂಡು ಹೋಗೋ ಥರ ಅದ್ರಾಗಿದೆ. ಬಟ್ ನಾನು ನೋಡಿರೋ ಪ್ರಕಾರ ನಾನೊಂದು 6th 7th ಹೋಗಿದ್ದೆ. ಅವಾಗ ನಾವು ಫುಲ್ಲು ಒಂಥರ ಆರ್ಮಿಯವ್ರ ಥರ ಹೋಗಿದ್ರಿ ಅವಾಗ ನಾನು, ಅಕ್ಕ ಮಂಗಳೂರೇನೋ ಹೋದರೆ ಅಕ್ಕ ಹತ್ರ ಕೇಳಿಸ್ತೀನಿ ಅದನ್ನು. ಸೊ
ಸೊ ನಾನು ಅವರು ಫುಲ್ಲು ಬಕ್ಕೊಂಡು ಹೋಗಿದ್ರಿ. ಇವಾಗ ಒಂಚೂರು ಆ ಕಲ್ಲು ಮೇಲೆ ಹೋಗಿರೋದ್ರಿಂದ ಕುತ್ಕೊಂಡು ಹೋಗ್ಬೋದು. ಮತ್ತು ಅದು ದೇವರು ಉದ್ಭವ ಮಾಡಿದೆ, ಅದೇ ಉದ್ಭವ ಆಗಿರೋದು ಅದು. ಮತ್ತು ಇನ್ನೊಂದು ಹನುಮಂತನೂ ಅಷ್ಟೇ, ಅವ್ರು ಕೆತ್ತಿರೋದಲ್ಲ, ಅದು ಬಂದಿರೋದೇ ಅದು ಹಂಗೆ. ಅದಕ್ಕೆ ಅವರು ಆ ಹನುಮಂತದ್ದು ಇದು ಹಾಕಿರೋದು, ಏನದು ನಮ್ಮ ನಾಮ ಇದು ಹನುಮಂತ ಕುಂಕುಮ ಹಾಕಿರೋದು. ಇವ್ನು ನೋಡಿ, ನಾನು ಸ್ಟೋರಿ ಹೇಳ್ತೀರಿ, ಇವ್ನು ಕುತ್ಕೊಂಡು ನೋಡ್ತವನೆ. ಸೊ ಹೇಳ್ದಂಗೆ ಅಷ್ಟು ಫೋನ್ ಬಂತು, ಅದಕ್ಕೆ ನೋಡಿದೆ. ಸೊ FM ಬ್ಲಾಗ್ ಕಂಟಿನ್ಯೂ ಮಾಡಿ ಹೋಗಿ. ತೇರು FM ನಾಳೆ ಅವರು ಎಳಿಬೇಕಾಗಿದ್ದು, ಅಂದರೆ ಇವತ್ತು ಅಂದ್ಕೊಂಡಿದ್ರಿ, ಬಟ್ ನಾಳೆ ಅಂತೆ, ನಾಳೆ ಇದೆ. ಇದು ಬಂದು ಊಟ ಆಯಿತು. ಒಂದು ಫೋಟೋ ತೆಗಿ ಅಕ್ಕಿ ಜೊತೆ. ಹಾಂ ತೆಗಿತೀನಿ, ತೆಗಿ. ಓಕೆ ಫ್ಯಾಮ್, 4 o'clock ಮನೆಗೆ ರೀಚ್ ಆಗ್ತೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಬಂದಿದ್ದ ತಕ್ಷಣ ಏನು ಮಾಡಿದೆ, ಒಂಚೂರು ಕೆಲಸಗಳಿತ್ತು ಮನೇಲಿ, ಅದನ್ನು ಮಮ್ಮಿ ಮಾಡ್ತಿದ್ರು. ಮತ್ತು ಒಂಚೂರು ಆಚೆ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದೆ. ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ ಮನೇಲಿ, ಯಾಕಂದರೆ ಚಾರ್ಜ್ ಇದ್ದಿಲ್ಲ. ಅದಕ್ಕೆ ಇವಾಗ ಮಮ್ಮಿ ಊಟ ಹಾಕ್ಕೊಟ್ಟಿದ್ದಾರೆ, ಊಟ ಮಾಡ್ತಾಯಿದ್ದೀನಿ. ಊಟ ಮಾಡ್ಬಿಟ್ಟು ಮತ್ತೆ ಎಲ್ಲಿಗೂ ಬೇರೆ ಕಡೆ ಪ್ಲ್ಯಾನ್ ಇದೆ, ಟ್ರಿಪ್ಪು. ನೈಟೇ ನೋಡಬೇಕು, ಅದು ಏನಾಗುತ್ತೋ ಇನ್ನೇನು ಅಂತ ಏನೂ ಗೊತ್ತಿಲ್ಲ. ಆದರೆ ನೀವು ನೋಡ್ತೀರಾ. ಸೊ ಇವಾಗ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮೈಸೂರವ್ರು ಬರ್ತಾಯಿದ್ದಾರೆ ಇಲ್ಲಿಗೆ. ಸ್ವಲ್ಪ ಹೊತ್ತು ಇಟ್ಕೊಂಡು ಕಂಟಿನ್ಯೂ ಮಾಡ್ತೀನಿ.